ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಭೂತ ಎಂಟ್ರಿ ಕೊಡ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನಿಂತಿದ್ದ ಟೋಯಿಂಗ್ ಇದೀಗ ಮತ್ತೆ ಶುರುವಾಗ್ತಾ ಇದೆ. ಆದರೆ ಈ ಬಾರಿ ಸಂಚಾರಿ ಪೊಲೀಸರ ಜೊತೆಗೆ ಬಿಬಿಎಂಪಿಯು ಅಖಾಡಕ್ಕೆ ಇಳಿಯಲಿದ್ದು, ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನಗಳಿದ್ರೆ ಟೋಯಿಂಗ್ ಆಗಲಿದೆ. ಸಿಲಿಕಾನ್ ಸಿಟಿಗೆ ರೀ ಎಂಟ್ರಿ ಕೊಡ್ತಿದೆ ಟೋಯಿಂಗ್. ಸಂಚಾರಿ ಪೊಲೀಸರಿಗೆ ಈ ಬಾರಿ ಬಿಬಿಎಂಪಿ ಸಾಥ್. ಕೊರೋನಾ ಬಳಿಕ ಕೈಬಿಡಲಾಗಿದ್ದ ಟೋಯಿಂಗ್ ಮತ್ತೆ ಬೆಂಗಳೂರಿಗೆ ರೀ ಎಂಟ್ರಿ ಕೊಡ್ತಿದೆ. ವಾಹನ ಸವಾರರ ನಿದ್ದೆಗೆಡಿಸಿದ್ದ ಟೋಯಿಂಗ್ ಮರುಜಾರಿ ಆಗ್ತಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ತೀರ್ಮಾನ ಮಾಡಿದೆ. ಆದರೆ ಈ ಬಾರಿ ಸಂಚಾರಿ ಪೊಲೀಸ್ ಇಲಾಖೆ ಜೊತೆಗೆ ಬಿಬಿಎಂಪಿಯು ಕೂಡ ಕಾರ್ಯಾಚರಣೆ ಮಾಡಲಿದ್ದು, ಇವರ ಹೆಗಲಿಗೆ ಟೋಯಿಂಗ್ ಜವಾಬ್ದಾರಿ ಏರಿದೆ. ಅದಕ್ಕೆ ನಾವು ಮತ್ತೆ ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡುವಾಗ ನಮ್ಮ ಮಾನ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ತುಷಾರ್ ಸರ್ ಹ್ಯಾಡ್ ಗಿವನ್ ಅ ಡೈರೆಕ್ಷನ್ ದ್ಯಾಟ್ ಇಫ್ ಯು ಪ್ರೊವೈಡ್ ದೀಸ್ ವೆಹಿಕಲ್ಸ್ ಇಟ್ ವಿಲ್ ಬಿ ಯೂಸ್ಫುಲ್ ಸೊ ದ್ಯಾಟ್ ಅನಾಮತ್ ಗಾಡಿಗಳು ಏನು ಪಬ್ಲಿಕ್ ಸ್ಪೇಸ್ನಲ್ಲಿ ಪಾರ್ಕ್ ಮಾಡಿದ್ದಾರೆ ಮತ್ತು ಎಲ್ಲಿ ನಮ್ಮ ಜಾಗದಲ್ಲಿ ಅವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ, ಅದು ಕಡಿಮೆ ಮಾಡಿದರೆ ಆಟೋಮ್ಯಾಟಿಕ್ಲಿ ಸಿಟಿಸನ್ಸಿಗೆ ಬೆನಿಫಿಟ್ ಆಗ್ತದೆ. ಎರಡು ಜನರು ಒಟ್ಟಿಗೆ ಕೆಲಸ. ಇನ್ಮುಂದೆ ಸಂಚಾರಿ ಪೊಲೀಸರು ನೋ ಪಾರ್ಕಿಂಗ್ ಜಾಗದಲ್ಲಿ ನಿಂತ ವಾಹನಗಳಿಗೆ ಕೇಸ್ ಹಾಗೂ ದಂಡ ಮಾತ್ರ ವಿಧಿಸಲಿದೆ. ಬಿಬಿಎಂಪಿ ಸಿಬ್ಬಂದಿ ಈ ಬಾರಿ ಟೋಯಿಂಗ್ ಮಾಡಲಿದ್ದಾರೆ. ಯಾಕಂದ್ರೆ ಖಾಸಗಿ ಏಜೆನ್ಸಿಗಳಿಂದ ಟೋಯಿಂಗ್ ಮಾಡಿಸೋದ್ರಿಂದ ಸಾರ್ವಜನಿಕವಾಗಿ ಗಲಾಟೆ, ಗದ್ದಲ ಹಾಗೂ ವಾಹನಗಳಿಗೆ ಡ್ಯಾಮೇಜ್ ಆಗ್ತಿತ್ತು. ಇದನ್ನ ತಪ್ಪಿಸಲು ಈ ಪ್ಲಾನ್ ಮಾಡಲಾಗಿದೆ. ಪಾಸಿಟಿವ್ ಇದೆ ಮತ್ತೆ ನೆಗೆಟಿವ್ ಎರಡೂ ಕೂಡ ಇದೆ ಸರ್. ಮೊದಲು ಟೋಯಿಂಗ್ ಇತ್ತು, ಅದು ಪ್ರೈವೇಟರ್ ಮಾಡೋದ್ರಿಂದ ಸ್ವಲ್ಪ ಏನಾಗ್ತಿತ್ತು ಅಂತಂದರೆ ಅವರು ಗಾಡಿಗಳನ್ನ ಸರಿಯಾಗಿ ಟೋಯಿಂಗ್ ಮಾಡ್ತಿರಲಿಲ್ಲ, ಹೆಂಗೆ ಬೇಗ ಅವ್ನು ತಗೊಂಡು ಹೋಗ್ಬಿಡ್ತಿದ್ರು. ಮತ್ತು ಏನು ಗಾಡಿ ಓನರ್ ಇದ್ದಾರೆ, ಅವ್ರು ಏನೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವ್ರು ಬಿಡ್ತಿರ್ಲಿಲ್ಲ. ಇವಾಗ ಟೋಯಿಂಗ್, ಇವಾಗ ನೋ ಪಾರ್ಕಿಂಗ್ ಗಾಡಿ ನಿಲ್ಲಿಸಿರೋದ್ರಿಂದ ಯಾರು ನಿಲ್ಲಿಸಿದ್ರೆ ಅವ್ರ ತಪ್ಪು, ಅದು ಸರ್ಕಾರದ ಒಂದು ನಿಯಮಕ್ಕೆ ವಿರುದ್ಧವಾದದ್ದೇ. ಟ್ರಾಫಿಕ್ ಕಾನೂನಿಗೆ ಸಂಚಾರ ನಿಗಮಕ್ಕೆ ಅದು ವಿರುದ್ಧವಾದದ್ದೇ. ಆದರೆ ಟೋಯಿಂಗ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು ಗ್ರಾಹಕರಿಗೆ ಒಂದು ಮುನ್ಸೂಚನೆ, ಮೊದಲು ಅವ್ರ ಗಮನಕ್ಕೆ ಈ ಥರ ಮಾಡಬೇಡಿ ಅಂತ ಹೇಳಿ ಮೊದಲೇ ಅವ್ರಿಗೊಂದು ಮಾಹಿತಿ ಕೊಟ್ಟು ಒಂದು ಸ್ವಲ್ಪ ಅವ್ರ ಅವೇರ್ನೆಸ್ ಆದಾದ್ಮೇಲೆ ಇದನ್ನ ಆಕ್ಟಿವ್ ಮಾಡೋದು ಬೆಸ್ಟ್ ಅಂತ ನನ್ನ. ಇನ್ನು ಟೋಯಿಂಗ್ ಮಾಡಲು ಈ ಮೊದಲು ಇದ್ದ ನಿಯಮಗಳೇ ಈ ಬಾರಿಯೂ ಕೂಡ ಇರಲಿದೆ. ನೋ ಪಾರ್ಕಿಂಗ್ ಜಾಗದಲ್ಲಿರೋ ವಾಹನಗಳ ಮುಂದೆ ನಿಂತು ಸಂಚಾರಿ ಪೊಲೀಸರು 5 ನಿಮಿಷಗಳ ಕಾಲ ಅನೌನ್ಸ್ಮೆಂಟ್ ಮಾಡೋದು ಸೇರಿದಂತೆ ದಂಡವನ್ನು ಕೂಡ ವಸೂಲಿ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಟೋವಿಂಗ್ ಶುರು ಆಗ್ತಾ ಇದೆ. ಆದರೆ ಈ ಬಾರಿ ಖಾಸಗಿ ಸಂಸ್ಥೆಗಳಿಂದಲ್ಲ, ಬದಲಿಗೆ ಬಿಬಿಎಂಪಿಯಿಂದ ಟೋವಿಂಗ್ ಅನ್ನ ಮಾಡೋದಕ್ಕೆ ಸಂಚಾರಿ ಪೊಲೀಸರು ನಿರ್ಧಾರವನ್ನ ಮಾಡಿರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.